ಎಸ್ ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಈ ಅನುದಾನದ ರಣಕಹಳೆಯನ್ನೇನು ಮೊಳಗಿಸ್ತಾ ಇದೆ. ಈಗ ಕೇಂದ್ರದ ವಿರುದ್ಧ ಸಚಿವ ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೆ ಪರಿಹಾರವನ್ನ ಕೇಳಿದಾಗ ಬಿಡುಗಡೆ ಮಾಡ್ತೀವಿ ಅಂದ್ರು, ಆದ್ರೆ ಇಲ್ಲಿವರೆಗೂ ಯಾವುದೇ ಪರಿಹಾರದ ಹಣವನ್ನ ಕೊಟ್ಟಿಲ್ಲ. ಈಗ ಪ್ರತಿಭಟನೆ ಅನಿವಾರ್ಯ ಅಂತ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಸಿಗಬೇಕಾಗಿರುವಂತಹ ಪಾಲನ್ನ ನಮಗೆ ಕೊಟ್ಟಿದ್ರೆ ನಾವು ಬರ್ತಿರ್ಲಿಲ್ಲ. ಬಿಜೆಪಿಯವರು ರಾಜ್ಯದಲ್ಲಿ ಹೋರಾಟ ಮಾಡೋದನ್ನ ಬಿಟ್ಟು ಇಲ್ಲಿ ಬರಬೇಕಿತ್ತು. ರಾಜ್ಯಕ್ಕೆ ಬರೋದನ್ನ ಕೇಳೋದಕ್ಕೆ ರಾಜಕೀಯ ಬೇಕಾಗಿಲ್ಲ. ಕೇಂದ್ರದ ವಿರುದ್ಧ ನಮ್ಮ ಹೋರಾಟ ಅಂತಿದ್ದಾರೆ ಸಚಿವ ಮುನಿಯಪ್ಪ. ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ ಹಿನ್ನೆಲೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಇದ್ದಾರೆ. ಸರ್, ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಕೇಂದ್ರದೊಂದಿಗೆ ಒಂದು ರೀತಿ ಸಂಘರ್ಷದ ವಾತಾವರಣ ಸೃಷ್ಟಿ ಆಗತ್ತೆ ಅಂತ ಅನ್ಸಲ್ಲ ಸರ್? ಸಂಘರ್ಷ ಮಾಡೋಕ್ಕೆ ಕಾರಣಭೂತರಾಗಿದ್ದಾರೆ ಬಿಜೆಪಿ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಮತ್ತು ಗೃಹ ಸಚಿವರು. ಅವರಿಗೆ ಜವಾಬ್ದಾರಿ ಇದೆ. ಗೃಹ ಸಚಿವರು ಇದರ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿ ಅವರನ್ನು ಕೇಳಿದಾಗ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಕೂಡ ಬಿಡಿ ಕಾಸನ್ನು ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ಯಾಕಂದರೆ ಯಾವುದೇ ಒಂದು ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಬಂದಾಗ ಕೇಂದ್ರ ಸರ್ಕಾರ ಒಂದು ಎಕ್ಸ್ಪರ್ಟ್ ಟೀಮನ್ನು ಕಳಿಸ್ತಾರೆ. ಆ ಟೀಮ್ ಕೂಡ ಕರ್ನಾಟಕ ಬಂದಿತ್ತು. ಆ ಟೀಮ್ ಕೂಡ ರಿಪೋರ್ಟ್ ಕೊಟ್ಟಿದೆ. ಜೊತೆಗೆ ನಮ್ಮ ಮಂತ್ರಿಗಳು, ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಕನಿಷ್ಠ ಇವರಿಗೆ ಸೌಜನ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂತ್ರಿಗಳು ಬಂದರೆ ಭೇಟಿಯಾಗಲ್ಲ ಕೇಂದ್ರದ ಮಂತ್ರಿಗಳು. ಹಿಂದೆಂದೂ ಕಾಣದಂಥ ದುರಂತ ಇದು ಆಗಬಾರ್ದಾಗಿತ್ತು. ಅದಾದ ಮೇಲೆ ಅವರನ್ನು ಭೇಟಿ ಆಗದಿದ್ದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರನ್ನ, ಗೃಹ ಸಚಿವರನ್ನು ನೋಡಿದರು. ಅವರೇ ಇದರ ಜವಾಬ್ದಾರಿ ಹೊತ್ತಿರೋರು. ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂದರು. ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇವತ್ತು ಅವರಿಗೆ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭ, ಅವರೇ ಕಾರಣಕರ್ತರಾಗಿದ್ದಾರೆ ಇದನ್ನು ಮಾಡೋದಕ್ಕೆ. ಒಂದು ಬಹಳ ಪ್ರಮುಖ, ಈ ರೀತಿಯ ಪ್ರತಿಭಟನೆಗಳು ಎಲ್ಲೋ ಒಂದು ಕಡೆ ಸಮಸ್ಯೆನ ಕ್ಲೋಸ್ ಮಾಡುವ ಬದಲಾಗಿ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಾತುಕತೆ ಮೂಲಕ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಪ್ರತಿಪಕ್ಷ ಹೇಳ್ತಾರೆ. ಮಾತುಕತೆಗೆ ಮಿನಿಸ್ಟ್ರಿಗಳಿಗೆ ನೀವು ಅಪಾಯಿಂಟ್ಮೆಂಟ್ ಕೊಡೋದಲ್ಲ, ಮುಖ್ಯಮಂತ್ರಿಗಳೇ ಬಂದು ಕೇಳಿ 1 ತಿಂಗಳಿಗೆ ಜಾಸ್ತಿ ಆಯಿತು. ಹಾಗೂ ನೀವು ಹಣ ಕೊಡದಿದ್ದಾಗ ಇನ್ನು ವ್ಯವಸ್ಥೆಯಲ್ಲಿ ಅನಿವಾರ್ಯ ಹೋರಾಟ ಒಂದೇ ಕಾರಣ. ಯಾಕಂದರೆ ನೀವು ಕೊಟ್ಟಿದ್ರೆ ನಾವು ಇಲ್ಲಿ ಡೆಲ್ಲಿಗೆ ಬರೋ ಕೆಲಸನೇ ಇರಲಿಲ್ವಲ್ಲ, ನೀವು ಕೊಡಲಿಲ್ಲ. ಅದರಿಂದ ನಿಮ್ಮನ್ನು ಒತ್ತಾಯ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಒತ್ತಾಯ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ನಿರಂತರ ಹೋರಾಟ ಮಾಡ್ತೀವಿ, ಹಣ ಕೊಡೋವರೆಗೂ ಹೋರಾಟ ಮಾಡ್ತೀವಿ. ಸರಿ, ನಿಮ್ಮ ಹೋರಾಟವನ್ನು ವಿರೋಧಿಸಿ ಇವತ್ತು ಬಿಜೆಪಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಕೊಟ್ಟೆ. ಅವರು ಒಳ್ಳೆ ಕೆಲಸ ಏನು ಮಾಡಬೇಕಾಗಿತ್ತು ಅಂದರೆ, 25 ಜನ MP ಗಳಿದ್ದಾರೆ. ಅವರು ಇಲ್ಲಿ ಮಾತಾಡಿ ರಾಜ್ಯಕ್ಕೆ ಬರೋದನ್ನು ಕೇಳೋದಕ್ಕೆ ರಾಜಕೀಯ ಬೇಕಾಗಿರಲಿಲ್ಲ. ರಾಜ್ಯಕ್ಕೆ ಏನು ಬರ ಪರಿಹಾರ ಬರಬೇಕಾಗಿತ್ತು ಅದನ್ನು ಕೊಡಿಸ್ಕೊಡ್ಬೇಕಾಗಿತ್ತು. ಅಲ್ಲಿನ ಈಗ ವಿರೋಧ ಪಕ್ಷದ ಎಲ್ಲ ಶಾಸಕರು, ಜನತಾದಳದ ಮುಖಂಡರು, ಕುಮಾರಸ್ವಾಮಿಯವರು ರಾಜಿಯಾಗಿ, ಯಡಿಯೂರಪ್ಪನವರು ರಾಜಿಯಾಗಿ, ಎಲ್ಲರೂ, ವಿಜಯೇಂದ್ರ, ಎಲ್ಲರೂ ಒಟ್ಟಿಗೆ ಇಲ್ಲಿ ಬಂದು ಮರ್ಯಾದೆಯಾಗಿ ನಮಗೆ ಕೊಡೋ ಶೇರನ್ನು ಕೊಡಿ ಅಂತ ಕೇಳಿದರೆ ನಾವೇ ಅವ್ರನ್ನ ಸ್ವಾಗತ ಮಾಡ್ತಿದ್ವಿ. ಆ ಕೆಲಸ ಬಿಟ್ಟು ಕರ್ನಾಟಕ ಸರ್ಕಾರದ ಮೇಲೆ ಅವರು ಹೋರಾಟ ಮಾಡ್ತಾರೆ. ಅವರ ಇತಿಮಿತಿಯಲ್ಲಿ 650 ಕೋಟಿ ರೂಪಾಯಿನ ತಕ್ಷಣಕ್ಕೆ ರೈತರಿಗೆ ಬರ ಪರಿಹಾರಕ್ಕಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ನಮ್ಮನ್ನೇನು ಕೇಳೋಷ್ಟಿಲ್ಲ. ಅವ್ರು ಕೇಳಬೇಕಾದ್ರೆ ಇಲ್ಲಿ ಕೇಳಬೇಕಾಯಿತು. ಅಲ್ಲಿ ಮಾಡೋಷ್ಟಕ್ಕೆ ಇಲ್ಲಿ ಮಾಡಿದರೆ ಯೋಗ್ಯವಾಗಿರ್ತಿತ್ತು, ಅವ್ರಿಗೂ ಗೌರವ ಬರ್ತಾಯಿತ್ತು. ಸೊ ಇದು ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಒಟ್ಟಲ್ಲಿ ತಮ್ಮ ಹೋರಾಟವನ್ನು ಸಮರ್ಥನೆ ಮಾಡೋ ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಕೂಡ ಒತ್ತಡ ಹಾಕಬೇಕು ಅನ್ನೋತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೈಲಾಶ್ ಜೊತೆ ಆನಂದ್ P. ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.